ವಾರ್ತೆಗಳ ಪ್ರಾಯೋಜಕರು KTB Jewel Palace, Gold, Diamond, Silver. Celebrate our anniversary with a shopping spree. Happy Independence Day. Independence Day special offers up to 52% off on VA in gold jewelries, up to 55% off on VA in silver ornaments. Visit KTB Jewel Palace, Udayanagar Station Road, Raichur. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರೊಳಗ ಓಪನ್ ಆಗಕುಂತದ. ಇದೇ ಖುಷಿಗೆ ಇವರು ಚಿತ್ತ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ ವೈರ್ ಇಯರ್ಫೋನ್ ಕೊಡಕುಂತಾರ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Sai Shiva waterproofing civil works, nanotechnology Zycosil breathing waterproofing heat and resistant. For more details contact K Vishwanath, cell number 7204101963. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರಿಗೆ ಬಾಕಿ ವೇತನ ಪಾವತಿ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ, ಜಿಲ್ಲಾಧ್ಯಕ್ಷರ ಅಧಿಕಾರ ಅವಧಿ 3 ವರ್ಷಕ್ಕೆ ಸೀಮಿತಗೊಳಿಸಲು ಅಣ್ಣಪ್ಪ ಮೇಟಿಗೌಡ ಒತ್ತಾಯ. ಗ್ಯಾರಂಟಿ ಯೋಜನೆ, ಸಾಮಾಜಿಕ ಭದ್ರತಾ ಯೋಜನೆ ಪರಿಷ್ಕರಣೆ ಹೆಸರಿನಲ್ಲಿ ಅರ್ಹರಿಗೆ ಅನ್ಯಾಯ. ಎಸ್ಡಿಪಿಐ ಮುಖಂಡ ಅಕ್ಬರ್ ಹುಸೇನ್ ನಾಗುಂಡಿ ಆರೋಪ. ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ನಿವೃತ್ತಿ ಹೊಂದಿ 10 ವರ್ಷವಾದರೂ ಆರ್ ನಾಗೇಂದ್ರ ಮುಂದುವರಿಕೆ, ಅಕ್ರಮದ ಶಂಕೆ ಶಿವಕುಮಾರ್ ಯಾದವ್. ಕಿಲ್ಲೆ ಬೃಹನ್ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಪ್ರವಚನ ಪ್ರಾರಂಭ. ಶ್ರೀ ಕೃಷ್ಣಯ್ಯ ಶೆಟ್ಟಿ ಗ್ರೂಪ್ ಆಫ್ ಜ್ಯುವೆಲರ್ಸ್ ವತಿಯಿಂದ ವಿಶೇಷ ಆಭರಣ ಪ್ರದರ್ಶನಕ್ಕೆ ಅದ್ದೂರಿಯ ಚಾಲನೆ. ಮತ್ತು ರಾಷ್ಟ್ರಪತಿ ಪದಕ ಪ್ರಶಸ್ತಿಗೆ DR ಡಿವೈಎಸ್ಪಿ ಪರಮಾನಂದ ಆಯ್ಕೆ. ಜಿಲ್ಲೆಯ ಆರೋಗ್ಯ ಇಲಾಖೆ ವ್ಯಾಪ್ತಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರಗಳು ಹಾಗೂ ವಿವಿಧ ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ಗ್ರೂಪ್ ಡಿ ನೌಕರರಿಗೆ ಬಾಕಿ ಇರುವ ವೇತನವನ್ನು ಕೂಡಲೇ ಪಾವತಿಸುವಂತೆ ಜಿಲ್ಲಾ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಿ ಮತ್ತು ಡಿ ವೃಂದದ ಹೊರಗುತ್ತಿಗೆ ನೌಕರರ ಸಂಘ TUCI ವತಿಯಿಂದ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪ್ರಸಕ್ತ ವರ್ಷದ ಹೊರಗುತ್ತಿಗೆ ಗುತ್ತಿಗೆಯನ್ನು ಪಡೆದಿರುವ ಪ್ಯಾಪಲರ್ ಇಂಜಿನಿಯರಿಂಗ್ ಏಜೆನ್ಸಿ ಬಳ್ಳಾರಿ ಸಂಸ್ಥೆಯು ಗುತ್ತಿಗೆ ಒಪ್ಪಂದದ ಷರತ್ತುಗಳನ್ನು ಪಾಲಿಸುತ್ತಿಲ್ಲ ಎಂದು ಆರೋಪಿಸಿದರು. ವೇತನ ಪಾವತಿ ಕಾಯ್ದೆಯ ಪ್ರಕಾರ ಪ್ರತಿ ತಿಂಗಳು 7ನೇ ತಾರೀಕಿನೊಳಗೆ ಕಾರ್ಮಿಕರಿಗೆ ವೇತನ ಪಾವತಿಸಬೇಕಾಗಿದ್ದರೂ ಹಲವು ನೌಕರರಿಗೆ ನಿಗದಿತ ಅವಧಿಯಲ್ಲಿ ವೇತನ ಪಾವತಿಯಾಗುತ್ತಿಲ್ಲ ಎಂದು ದೂರಿದರು. ಈ ಕುರಿತು ಈಗಾಗಲೇ ಇಲಾಖೆಗೆ ಪತ್ರ ಮೂಲಕ ಮಾಹಿತಿ ನೀಡಲಾಗಿದ್ದು, ವೇತನ ಪಾವತಿಯಾಗದಿದ್ದಲ್ಲಿ ಮುಷ್ಕರ ನಡೆಸಬೇಕಾಗುತ್ತದೆ ಎಂದು ಸಂಘ ಎಚ್ಚರಿಸಿತ್ತು. ಇದಕ್ಕೆ ಪ್ರತಿಯಾಗಿ ಇಲಾಖೆಯ ಅಧಿಕಾರಿಗಳು ಶೀಘ್ರವೇ ಬಾಕಿ ವೇತನ ಪಾವತಿಸುವುದಾಗಿ ಭರವಸೆ ನೀಡಿದರು. ಭರವಸೆಯಂತೆ ಎಲ್ಲ ನೌಕರರಿಗೆ ವೇತನ ಪಾವತಿಯಾಗಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂಬಂಧಿಸಿದ ಏಜೆನ್ಸಿಗೆ ತುರ್ತು ನೋಟಿಸ್ ನೀಡಿ ಪಟ್ಟಿಯಲ್ಲಿ ನಮೂದಿಸಿರುವ ಎಲ್ಲ ಕಾರ್ಮಿಕರಿಗೆ ಸಂಪೂರ್ಣ ಬಾಕಿ ವೇತನ ಪಾವತಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಸಂಘ ಒತ್ತಾಯಿಸಿದರು. ಸಿಪಿಐಎಂಎಲ್ ರೆಡ್ ಸ್ಟಾರ್ ಪಾಲಿಟ್ ಬ್ಯೂರೋ ಸದಸ್ಯ ಆರ್ ಮಾನ್ಸಯ್ಯ ಮಾತನಾಡಿ, ಹೊರಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸುವುದಾಗಿ ಹೇಳುವ ಸರ್ಕಾರಗಳು ಮತ್ತೊಂದು ಕಡೆಯಿಂದ ಹೊರಗುತ್ತಿಗೆ ಪದ್ಧತಿಯನ್ನು ಘೋಷಿಸುತ್ತಿದೆ. ಕಡಿಮೆ ಸಂಬಳ ನೀಡಿ ವೇತನ, PF, ESI ಸೇರಿದಂತೆ ಇತರೆ ಸೌಲಭ್ಯ ನೀಡುತ್ತಿಲ್ಲ. ಆದರೂ ಸರ್ಕಾರಗಳ ಮೌನದ ಹಿಂದೆ ಅಕ್ರಮ ಮಾಫಿಯಾದ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದರು. ಕಾರ್ಮಿಕ ಕಾಯ್ದೆಗಳು ಸರ್ಕಾರವೇ ರೂಪಿಸಿದ ನಿಯಮ, ಷರತ್ತುಗಳು ಉಲ್ಲಂಘನೆಯಾದರೂ ಕನಿಷ್ಠ ಸ್ಪಂದನೆಯನ್ನು ಆಡಳಿತ
ಕಳೆದುಕೊಂಡಿದೆ. ದುಡಿಯುವವರಿಗೆ ವೇತನವಿಲ್ಲ, ಕೂಲಿ ಇಲ್ಲ. ಹೊರಗುತ್ತಿಗೆ ನೌಕರರು ಶೋಷಣೆಗೆ ಗುರಿಯಾಗುತ್ತಿದ್ದು, ಕೂಡಲೇ ಜಿಲ್ಲಾಡಳಿತ ಸ್ಪಂದಿಸದೆ ಹೋದರೆ ಹೋರಾಟ ತೀವ್ರಗೊಳ್ಳುತ್ತದೆ ಎಂದು ಎಚ್ಚರಿಸಿದರು. ಆರೋಗ್ಯ ಇಲಾಖೆ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಆರೋಗ್ಯ ಇಲಾಖೆ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಬೇಕು. ಬಾಕಿ ವೇತನ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಹೊಸ ಸಂಬಳ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. 22ರ ಹೊಸ ಸಂಬಳ ಕೊಡಲೇಬೇಕು, ಬೇಕು, ಕೊಡಲೇಬೇಕು, ಕೊಡಲೇಬೇಕು. ಆರೋಗ್ಯ ಕಾರ್ಮಿಕರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಕಾರ್ಮಿಕರು ದುಡಿದ ಕೂಲಿ ಕೊಡಿದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕಾರ್ಮಿಕರ ಹೊಸ ಸಂಬಳ ಕೊಡದ DK ಶಿವಕುಮಾರ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಇಂದು ನಡೆಯುತ್ತಿರುವ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಇನ್ಕುಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಇನ್ಕುಲಾಬ್, ಇನ್ಕುಲಾಬ್, ಇನ್ಕುಲಾಬ್ ಜಿಂದಾಬಾದ್, 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 ಜಿಂದಾಬಾದ್. ನ್ಯಾಯಶಾಹಿ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಬಾಕಿ ವೇತನ ಕೊಡಲೇಬೇಕು, ಬೇಕೇ ಬೇಕು. ಹೊಸ ಸಂಬಳ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಜಿಂದಾಬಾದ್, ಜಿಂದಾಬಾದ್. ಇನ್ಕುಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಆರೋಗ್ಯ ಇಲಾಖೆ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ಜಯ. ಇನ್ಕುಲಾಬ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ನ್ಯಾಯಶಾಹಿ ಜಿಂದಾಬಾದ್, ಜಿಂದಾಬಾದ್. ಆರೋಗ್ಯ ಇಲಾಖೆಯ ಸಿ ಮತ್ತು ಡಿ ಗ್ರೂಪ್ ನೌಕರ ಸಂಘದ ನೇತೃತ್ವದಲ್ಲಿ ಇವತ್ತೇನು ಇಲ್ಲಿ ಧರಣಿ ಹೋರಾಟ ಆರಂಭ ಆಗಿದೆ. ನಮ್ಮ ಪ್ರಮುಖವಾದ ಬೇಡಿಕೆ ಏನೆಂದರೆ, ಇದುವರೆಗೆ ಕೆಲಸ ಮಾಡಿದ ಕಾರ್ಮಿಕರಿಗೆ ಸಂಬಳ ಪಾವತಿ ಆಗಿಲ್ಲ. ಈ ವರ್ಷ 6 ತಿಂಗಳ, 5 ತಿಂಗಳ, 4 ತಿಂಗಳ, 3 ತಿಂಗಳ, 1 ತಿಂಗಳ ಈ ರೀತಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು DHO ಆಫೀಸ್ನಿಂದ ಆಕ್ಚುಲಿ ಈ ಸಂಬಳವನ್ನ ಪಾವತಿ ಮಾಡಿಲ್ಲ. ಜೊತೆಗೆ ಈ ಕಳೆದ 10 ವರ್ಷಗಳಿಂದ ಗುತ್ತಿಗೆ ಏಜೆನ್ಸಿಗಳ ಮೂಲಕ ನಮ್ಮ ಕಾರ್ಮಿಕರು ದುಡಿಸ್ತಾ ಇದ್ದಾರೆ. ಕಳೆದ 3 ವರ್ಷದಿಂದ ಕೂಡ ಆಕ್ಚುಲಿ ಸಂಬಳವನ್ನು ಕರೀತಾ ಇದ್ದಾರೆ, ಸಂಬಳವನ್ನು ಕಳ್ತನ ಮಾಡ್ತಾ ಇದ್ದಾರೆ. 2024ರಲ್ಲಿ ಸಂಬಳ ಕಳ್ತನ ಆಗಿದೆ, 2025ರಲ್ಲಿ ಸಂಬಳ ಕಳ್ತನ ಆಗಿದೆ, 2026ರಲ್ಲಿ ಕೂಡ ಸಂಬಳ ಕಳ್ತನ ಆಗಿದೆ. ಹಾಗಾಗಿ ಕಳ್ತನ ಸಂಬಳ ನಮ್ಗೆ ಬರಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕನ್ನೋದು ಮೊಟ್ಟ ಮೊದಲ ಬೇಡಿಕೆ ಒಂದು. ಎರಡನೇದಾಗಿ ಮೇ 22ನೇ ತಾರೀಕು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವೇತನವನ್ನು ಜಾಸ್ತಿ ಮಾಡಿತು, 63% ಪರಿಷ್ಕೃತ ವೇತನವನ್ನು ಘೋಷಣೆ ಮಾಡಿತು. ಇವಾಗ ತಡೆ ಹಿಡಿದಿದ್ದಾರೆ. ಇದು ತಡೆ ಹಿಡಿದು ಮೋಸ ಮತ್ತು ದಗಾಕೋರ ತನಕ ಕೂಡಲೇ ಆಕ್ಚುಲಿ ಈ ಸಂಬಳ ತಡೆಯನ್ನು ವಾಪಸ್ ತಗೊಂಡು ರಾಜ್ಯದ ಎಲ್ಲ ಕಾರ್ಮಿಕರಿಗೆ ಹೊಸ ಸಂಬಳ ಕೊಡಬೇಕನ್ನೋದು ಎರಡನೇ ಬೇಡಿಕೆ. ಮೂರನೇದು ಆರೋಗ್ಯ ಕಾರ್ಮಿಕರ ಪ್ರಾವಿಡೆಂಟ್ ಫಂಡ್, ESI ಮತ್ತು ಲೀಗಲ್ ಸೆಕ್ಯೂರಿಟಿ ಬೆನಿಫಿಟ್ಸ್ ಏನಾಗಿದೆ ಇವನ್ನೆಲ್ಲ ತಿಂದು ಹತ್ತಿಕ್ಕೆ ಹಾಳು ಮಾಡಿದ್ದಾರೆ, ಅದೆಲ್ಲ ಬೇಕಂತೇಳಿ ಹೋರಾಟ ಶುರುವಾಗಿದೆ. ಹೋರಾಟವನ್ನು ಮುಂದುವರಿಸ್ತೀವಿ. ಆರ್ ಮಾನ್ಸೆ, ಗೌರವಾಧ್ಯಕ್ಷ, ರಾಯಚೂರು ಜಿಲ್ಲಾ ಆರೋಗ್ಯ ಇಲಾಖೆ ಸಿ ಮತ್ತು ಡಿ ಗ್ರೂಪ್ ನೌಕರ ಸಂಘ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಶಂಕರಪ್ಪ ಗುಂಡುಸಾಗರ, ಕಾರ್ಯದರ್ಶಿ ಅಮರೇಶ್ ಬಡಗೇರ್, ಗೌರವಾಧ್ಯಕ್ಷ ಆರ್ ಮಾನ್ಸಯ್ಯ, ಮಲ್ಲಿಕಾರ್ಜುನ, ಜಗದೀಶ್ ತುಪ್ಪದ್, TUCA ಅಧ್ಯಕ್ಷ ಅಡವಿರಾವ್, ಗಂಗಾಧರ್, ನಿರಂಜನ್, ಶರಣಬಸವ ಸಿಂಧನೂರು, ದೇವರಾಜ್ ಮಾನವಿ, ಸಿರವಾರ, ದ್ಯಾವಣ್ಣ ವೈ, ಬನ್ನಿಕಟ್ಟಿ ಲಿಂಗಸುಗೂರು, ನಾಗಯ್ಯ, ಚಿಕ್ಕಮಠ ದೇದುರ್ಗ, ಬಂದೇನವಾಜ್, ಸಂತೆಕಲ್ಲೂರು, ಮಸ್ಕಿ, ಫರ್ಜಾನಾ ಬೇಗಂ ಸಿಂಧನೂರು, ಯಲ್ಲಪ್ಪ ಅನ್ವರಿ, ವೆಂಕಟೇಶ್ ಗಾರಲಪರ್ವಿ ಸೇರಿದಂತೆ ಅನೇಕರು ಇದ್ದರು. ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷ ಅವಧಿಯನ್ನು 5 ವರ್ಷ ಬದಲು 3 ವರ್ಷಗಳಿಗೆ ನಿಗದಿಗೊಳಿಸಿ ಪರಿಷತ್ ಆಡಳಿತ ಅಧಿಕಾರಿಗಳು ಆದೇಶ ಹೊರಡಿಸಬೇಕೆಂದು ಬೆಳಕು ಸಂಸ್ಥೆ ಅಧ್ಯಕ್ಷ ಅಣ್ಣಪ್ಪ ಮೇಟಿಗೌಡ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 2018ರಲ್ಲಿ ಉಡುಪಿ ಜಿಲ್ಲೆಯ ಕೋಟಾ ಗ್ರಾಮದಲ್ಲಿ ನಡೆದ ವಿಶೇಷ ಸರ್ವ ಸದಸ್ಯರ ಸಭೆಯಲ್ಲಿ ಅಧಿಕಾರ ಅವಧಿಯನ್ನು 3 ವರ್ಷದಿಂದ 5 ವರ್ಷಕ್ಕೆ ವಿಸ್ತರಿಸಲು ನಿರ್ಣಯಿಸಲಾಗಿದೆ. ಆದರೆ 5 ವರ್ಷದ ಅವಧಿ ನಿಗದಿಗೊಳಿಸಿರುವುದರಿಂದ ಪರಿಷತ್ ಚಟುವಟಿಕೆಗಳು ನಡೆಸಲು ಸಾಧ್ಯವಾಗದೆ ಹೋಗಿದೆ. ಹೊಸಬರಿಗೂ ಅವಕಾಶ ನೀಡಬೇಕಿರುವುದರಿಂದ 5 ವರ್ಷದ ಬದಲು 3 ವರ್ಷಕ್ಕೆ ನಿಗದಿಪಡಿಸಬೇಕಿದೆ. ಹೊಸ ಚಿಂತನೆ, ನಾಯಕತ್ವ ಬದಲಾವಣೆಗೆ ಅಧಿಕಾರ ಅವಧಿಯ ಬದಲಾವಣೆ ಮಾಡಬೇಕಿದೆ. ಪರಿಷತ್ ಆಡಳಿತ ಅಧಿಕಾರಿಗಳು ಬೈಲಾ ತಿದ್ದುಪಡಿ ತರುವ ಮೂಲಕ ಅವಕಾಶ ನೀಡಬೇಕೆಂದರು. ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರ ಅಧಿಕಾರಾವಧಿಯನ್ನ ಈ ಹಿಂದೆ 5 ವರ್ಷದಿಂದ ಮತ್ತೆ 3 ವರ್ಷಕ್ಕೆ ಈಗಿನ ಆಡಳಿತ ಅಧಿಕಾರಿಗಳು ಅದನ್ನ ತಿದ್ದುಪಡಿ ಮಾಡಿ 3 ವರ್ಷಕ್ಕೆ ಮಾತ್ರ ಅಧಿಕಾರಾವಧಿಯನ್ನ ಸೀಮಿತಗೊಳಿಸಬೇಕಾಗಿ ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋದು ನಾಡು ನುಡಿಗಾಗಿ ಭಾಷಾ ತಜ್ಞರು, ಸಾಹಿತಿಗಳು, ಸಾಹಿತ್ಯ ಪಂಡಿತರು ಸಲಹೆ ಮತ್ತು ಹಲವರ ಮಾರ್ಗದರ್ಶನದೊಂದಿಗೆ ಸಾಹಿತ್ಯ ಪರಿಷತ್ತು ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಸಾಹಿತ್ಯ ಪರಿಷತ್ತಿನ ಕೆಲಸಗಳು ಅಂಗೀಕರಿಸಿದ ನಿರ್ಣಯಗಳ ಪರಿಣಾಮಕಾರಿಯಾಗಿ ಕಾರ್ಯರೂಪಕ್ಕೆ
ಬರಬೇಕಂತಂದ್ರೆ ಸಂಸ್ಥೆಯ ಆಡಳಿತದಲ್ಲಿ ಹೊಸ ಚಿಂತನೆಗಳು ಹಾಗೂ ಹೊಸ ನಾಯಕತ್ವಕ್ಕೆ ಅವಕಾಶ ದೊರೆತಾಗ ಮಾತ್ರ ಪರಿಣಾಮಕಾರಿ ಆಗ್ತದೆ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರ ಹಾಗೂ ಜಿಲ್ಲಾಧ್ಯಕ್ಷರ ಅಧಿಕಾರಾವಧಿಯನ್ನ 3 ವರ್ಷಕ್ಕೆ ಈ ಹಿಂದಿನಿಂದಲೂ ಕೂಡ ನಿಗದಿಪಡಿಸಲಾಗಿತ್ತು. ಈ ಸಂಪ್ರದಾಯ ಮೈಸೂರು ಅರಸರ ಕಾಲದಿಂದಲೂ ಕೂಡ ಮುಂದುವರೆದು ಇತ್ತೀಚಿನ ದಿನಗಳವರೆಗೂ ಕೂಡ ಆ ಒಂದು ಸಂಪ್ರದಾಯ ಮುಂದುವರಿತಾ ಇತ್ತು. ಆದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ 2018ರಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ಮನು ಬಳಿಗೇರ್ ಅವರ ನೇತೃತ್ವದಲ್ಲಿ 2018ರ ಮಾರ್ಚ್ 15ರಂದು ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ನಡೆದ ವಿಶೇಷ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರ ಸಭೆಯಲ್ಲಿ ಒಂದು ಬೈಲಾ ತಿದ್ದುಪಡಿ ಮಾಡ್ತಾರೆ. ಬಹಳ ಖೇದಕರವಾದಂತಹ ಸಂಗತಿ. ಆ ದಿನ ತಮ್ಮ ಅಧಿಕಾರಾವಧಿಯನ್ನ 3 ವರ್ಷ ಇದ್ದಿದ್ದನ್ನ 5 ವರ್ಷ ಅಂತ ತಿದ್ದುಪಡಿ ಮಾಡಿ ಅವರು ಏಕಾಏಕಿ ಮತ್ತೆ 5 ವರ್ಷ ಕೂಡ ಮುಂದುವರಿತಾರೆ. ನಂತರ ಮಹೇಶ್ ಜೋಶಿ ಬರ್ತಾರೆ. ಅದರ ವಿರುದ್ಧ ಮಾತನಾಡಿದಂತ ಮಹೇಶ್ ಜೋಶಿ ಸಮೇತ ತುಟಿ ಪಿಟಿಕ್ ಅನ್ನೋದಿಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಈಗ ಅವರ ಆಡಳಿತ ಹೋಗಿ ಈಗ ಸರ್ಕಾರದ ಆಡಳಿತಾಧಿಕಾರಿಗಳು ಕೂಡ ಈಗ ಆಗಮಿಸಿದ್ದಾರೆ. ಅದನ್ನ ಈಗ ಅವರು ಮರುಪರಿಶೀಲಿಸುವಂತಹ ಅಗತ್ಯ ಇದೆ. ಆತ್ಮೀಯರೇ, ಕನ್ನಡ ಸಾಹಿತ್ಯ ಪರಿಷತ್ತು ಯಾವುದೇ ವೈಯಕ್ತಿಕ ವ್ಯಕ್ತಿಯ ಸಂಸ್ಥೆ ಅಲ್ಲ. ಇದು ಪ್ರತಿಯೊಬ್ಬ ಕನ್ನಡಿಗನ ಪ್ರತಿಯೊಬ್ಬ ಸಾಹಿತಿಗಳ ಹಾಗೂ ಕನ್ನಡ ನಾಡು ನುಡಿಯ ಸೇವೆಗೆ ಇರುವಂತಹ ಸಾರ್ವಜನಿಕ ಸಂಸ್ಥೆಯಾಗಿದ್ದು, ಅದರಿಂದ ದೀರ್ಘಾವಧಿಯ ಅಧಿಕಾರಕ್ಕಿಂತ ನಿಗದಿತ 3 ವರ್ಷದ ಅವಧಿಯಲ್ಲೇ ಉತ್ತಮ ಆಡಳಿತವನ್ನ ಮಾಡಿ ನಂತರ ಬರುವಂತ ಹೊಸಬರಿಗೆ ಅವಕಾಶವನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಆಡಳಿತಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಅವರಿಗೆ ಅಧಿಕಾರ ಇದೆ. 5 ವರ್ಷದಿಂದ 3 ವರ್ಷಕ್ಕೆ ಇಳಿಸುವಂತಹ ಅಧಿಕಾರವಿದೆ. ಅದಕ್ಕೆ ಅನೇಕ ಸಾಹಿತಿಗಳು ಕೂಡ ಈಗಾಗಲೇ ಧ್ವನಿ ಎತ್ತಾ ಇದ್ದಾರೆ. ಧ್ವನಿ ಎತ್ತಬೇಕು. ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ನಾವು ನಮ್ಮ ಕಲಾಸತ್ವ ಸಂಸ್ಥೆ ಮತ್ತು ಬೆಳಕು ಸಂಸ್ಥೆ ಹಾಗೂ ಇನ್ನಿತರ ಹಲವಾರು ಸಂಘ ಸಂಸ್ಥೆಗಳಿಂದ ಕೂಡ ಅವ್ರನ್ನ ಒತ್ತಾಯ ಮಾಡಿಕೊಳ್ತಾ ಇದ್ದೀವಿ. ಹೊಸಬರಿಗೆ ಅವಕಾಶ ಮಾಡಿಕೊಡುವಂತಹ ದೃಷ್ಟಿಯಿಂದ ಹೊಸ ಚೈತನ್ಯವನ್ನ ಹೊಸ ನಿಟ್ಟಿನಲ್ಲಿ ಈ ಒಂದು ಕಾರ್ಯ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ, ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಕಲಾ ಸಂಕುಲ ಸಂಸ್ಥೆಯ ಕಾರ್ಯದರ್ಶಿ ಮಾರುತಿ ಬಡಿಗೇರ್ ಮಾತನಾಡಿ, ಸಾಹಿತ್ಯ ಪರಿಷತ್ ಅಧಿಕಾರ ಅವಧಿ ತಿದ್ದುಪಡಿಗೆ ಆಡಳಿತ ಅಧಿಕಾರಿ ಬಳಿ ನಿಯೋಗ ತೆರಳಿ ಮನವಿ ಮಾಡಲಾಗುತ್ತದೆ. ಈ ಹಿಂದೆ 5 ವರ್ಷಕ್ಕೆ ಅಧಿಕಾರ ಅವಧಿ ವಿಸ್ತರಿಸಲು ನಿರ್ಧರಿಸಿ ದಶಕ ಕಳೆದಿದೆ. ಅಲ್ಲಿಂದ ಇಲ್ಲಿಯವರೆಗೆ ಏನೆಲ್ಲ ಸಮಸ್ಯೆ ಗೊಂದಲ ಪರಿಷತ್ ಕಂಡಿದೆ. ಕಾರಣ 3 ವರ್ಷದ ಅಧಿಕಾರ ಅವಧಿ ನಿಗದಿಪಡಿಸಿ ಪರಿಷತ್ ಮತ್ತಷ್ಟು ಕ್ರಿಯಾಶೀಲತೆಯಿಂದ ಕಾರ್ಯನಿರ್ವಹಿಸಲು ಸಾಹಿತಿಗಳು ಸದಸ್ಯರು ಯೋಚಿಸಬೇಕಿದೆ ಎಂದರು. ಈಗೇನು ಪರಿಷತ್ ಬಗ್ಗೆ ನಮ್ಮ ಅಣ್ಣಪ್ಪಗೌಡರು ಹೇಳಿದಂಗೆ 5 ವರ್ಷ ಅಧ್ಯಕ್ಷರ ಅಧಿಕಾರ ಅವಧಿ ಇದೆ. ಅದು 3 ವರ್ಷಕ್ಕೆ ಮೊದಲು ಹೆಂಗಿತ್ತು ಅದೇ ತರ ಆಗಬೇಕೆಂಬುದೇ ನಮ್ಮೆಲ್ಲರ ಉದ್ದೇಶ. ಈಗಾಗಲೇ ಆಡಳಿತಾಧಿಕಾರಿಗಳಾಗಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ದಯಾನಂದ್ ಅವರ ಹತ್ರ ನಾವು ಒಂದು ನಿಯೋಗ ಹೋಗ್ತಾ ಇದ್ದೀವಿ. ಆ ನಿಯೋಗದಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಸಾಹಿತ್ಯ ಪರಿಷತ್ತಿನ ಮತ್ತು ಸಾಹಿತಿಗಳು ಸೇರಿ ನಾವೆಲ್ಲರೂ ಒಗ್ಗೂಡಿ ಅಲ್ಲಿ ನಾವು ಒಂದು ದೂರು ಕೊಡ್ತಾ ಇದ್ದೀವಿ ಅವರಿಗೆ, ಅಂದ್ರೆ ಮನವಿ ಪತ್ರ ಕೊಡ್ತಾ ಇದ್ದೇವೆ ದಯಾನಂದ್ ಅವರಿಗೆ. ಯಾಕಂದ್ರೆ ಇದನ್ನ 3 ವರ್ಷ ಮಾಡಬೇಕು, ಎಲ್ಲರಿಗೂ ಅಧಿಕಾರದ ಒಂದು ಅವಕಾಶಗಳು ಸಿಗ್ಬೇಕೆಂಬ ಒಂದು ಉದ್ದೇಶದಿಂದ ಏನು ಮೊದಲು ಸಾಹಿತ್ಯ ಪರಿಷತ್ತು ಮೂಲ ಏನು 3 ವರ್ಷ ಇತ್ತು ಅದೇ ಕಂಟಿನ್ಯೂ ಆಗಬೇಕೆಂಬುದೇ ನಮ್ಮ ಒತ್ತಾಯವಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಚುನಾವಣೆಯಲ್ಲಿ ಘೋಷಿಸಿದ್ದ ಪಂಚ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮುಂದಾಗಿರುವುದರಿಂದ ಯೋಜನೆಗಳು ವಾರಂಟಿ ಕಳೆದುಕೊಳ್ಳುವಂತಾಗಿದೆ ಎಂದು ಎಸ್ಡಿಪಿಐ ರಾಜ್ಯ ಕಾರ್ಯಕಾರಿ ಸದಸ್ಯ ಅಕ್ಬರ್ ಹುಸೇನ್ ನಾಗುಂಡಿ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಚುನಾವಣೆಯಲ್ಲಿ ಘೋಷಣೆ ಮಾಡುವಾಗ ಇಲ್ಲದೇ ಇರುವ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಆದರೆ ದಾಖಲೆಗಳ ಪರಿಶೀಲನೆ ಹೆಸರಿನಲ್ಲಿ ಅರ್ಹರು ಯೋಜನೆಗಳಿಂದ ವಂಚಿತವಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ರೂಪಿಸಿರುವ ಆದಾಯ ನೀತಿಯೇ ಅವೈಜ್ಞಾನಿಕವಾಗಿದೆ. ಪ್ರತಿ ಕುಟುಂಬಕ್ಕೆ 32,000 ವಾರ್ಷಿಕ ಆದಾಯ ಮಿತಿ ನಿಗದಿಪಡಿಸಿರುವುದು ಅಸಮಂಜಸ ನಿರ್ಧಾರವಾಗಿದೆ. ಬಿಪಿಎಲ್ ಕಾರ್ಡ್ ಪಡೆಯಲು ಆದಾಯ ಮಿತಿಯನ್ನು 3 ಲಕ್ಷಕ್ಕೆ ಹೆಚ್ಚಿಸುವುದಾಗಿ ಹೇಳುವ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ 32,000 ನಿಗದಿ ಮಾಡಿರುವುದು ನೂರಾರು ಜನರ ಫಲಾನುಭವಿಗಳನ್ನು ಯೋಜನೆಗಳಿಂದ ಹೊರಗುಳಿಯುವಂತೆ ಮಾಡುವ ಹುನ್ನಾರವಾಗಿದೆ ಎಂದರು. ಸತ್ತವರು ಅನರ್ಹರ ಪತ್ತೆಗೆ ಪರಿಷ್ಕರಣೆ ಮಾಡುವುದಾಗಿ ಹೇಳುವಾಗ ಈಗಾಗಲೇ ಸರ್ಕಾರಕ್ಕೆ
ಫಲಾನುಭವಿಗಳು ಎಲ್ಲಾ ದಾಖಲೆ ನೀಡಿಯಾಗಿದೆ. ಆದರೆ ಈಗ ಮತ್ತೆ ಹಳೆ ದಾಖಲೆ ನೀಡಲು ಹೋದರೆ ಅನೇಕ ಷರತ್ತುಗಳು, ನಿಯಮಗಳನ್ನು ಹೇಳಿ ಯೋಜನೆಗಳಿಂದ ಹೊರಗುಳಿಯುವಂತೆ ಮಾಡಲಾಗುತ್ತಿದೆ. ಸಾಮಾಜಿಕ ಭದ್ರತಾ ಯೋಜನೆಗಳ ಫಲಾನುಭವಿಗಳು ಸಹ ಇಲ್ಲಿಯವರೆಗೆ ವೃದ್ಧಾಪ್ಯ, ವಿಧವಾ ವೇತನ ಸೇರಿ ಸರ್ಕಾರ ಯೋಜನೆಗಳ ಲಾಭ ಪಡೆದರೂ ಈಗ ಯೋಜನೆಗಳ ಪಡೆಯಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಗೃಹಲಕ್ಷ್ಮಿ, ಶಕ್ತಿ, ಯುವ ನಿಧಿ, ಗೃಹ ಜ್ಯೋತಿ ಯೋಜನೆಗಳು ಫಲಾನುಭವಿಗಳು ದಾಖಲೆ ಪಡೆಯಲು ಸಾಹಸ ಮಾಡಬೇಕಾದ ಸ್ಥಿತಿಗೆ ಡಿಕೆ ಶಿವಕುಮಾರ್ ಇವರೇ ಕಾರಣರಾಗಿದ್ದಾರೆ. ಈಗಾಗಲೇ ಯೋಜನೆ ಲಾಭ ಪಡೆಯುತ್ತಿರುವ ಅರ್ಹರಿಗೆ ತೊಂದರೆಯಾಗದಂತೆ ಎಚ್ಚರ ವಹಿಸಬೇಕಿದೆ. ಬಾಕಿ ಇರುವ ಹಣವನ್ನು ಫಲಾನುಭವಿಗಳಿಗೆ ಪಾವತಿಸಬೇಕು. ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಬೇಕು. ಅನಗತ್ಯ ದಾಖಲೆಗಳ ಪಡೆಯುವುದನ್ನು ನಿಲ್ಲಿಸಬೇಕೆಂದರು. ತೋರಿಸ್ತಾ ಇದೆ. ಈ ಗ್ಯಾರಂಟಿಗಳಿಗೆ ವ್ಯಾರಂಟಿನೇ ಇಲ್ಲದಂಗಾಗಿದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ಬದಲಾವಣೆ ಆದ ನಂತರ ಹೊಸ ನಿಯಮಗಳು, ಹೊಸ ದಾಖಲಾತಿಗಳು ಸೃಷ್ಟಿ ಮಾಡೋದಕ್ಕೆ ಜನರಲ್ಲಿ ಹೇಳ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಮತ್ತು ಸೀನಿಯರ್ ಸಿಟಿಜನ್ಸ್ ಯೋಜನೆಗಳಾಗಿರ್ಬೋದು, ಹಲವಾರು ಯೋಜನೆಗಳಲ್ಲಿ ಕೇವಲ ಪೇಪರ್ಗಳನ್ನು ಬಿಟ್ಟರೆ ಬೇರೆ ಏನು ಕೆಲಸನೇ ಇಲ್ಲ. ಒಂದಿಲ್ಲದೆ ಒಂದು ದಾಖಲಾತಿಗಳು ಕೇಳ್ತಾನೆ ಇದ್ದಾರೆ. ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಹಲವಾರು ಗ್ಯಾರಂಟಿಗಳಿವೆ. ಈಗ ತಾನೇ ಅವರು ಹೇಳ್ತಾರೆ 32,000ಕ್ಕಿಂತ ಆದಾಯ ಹೆಚ್ಚಿಗಿರಬಾರ್ದು. ಇಲ್ಲಿ 3 ಲಕ್ಷ ತನಕ್ಕೆ ಟ್ಯಾಕ್ಸ್ ಫ್ರೀ ಇರುವಂಥ ಇನ್ಕಮ್ ಟ್ಯಾಕ್ಸಿಗೆ ಒಂದು ಫ್ರೀ ಆಫ್ ಟ್ಯಾಕ್ಸ್ ಇದೆ. ಇದು 32,000 ಆದಾಯ ದಿನಕ್ಕೆ ಎಷ್ಟಾಗುತ್ತೆ ಎಂಬುದು ಅವ್ರು ಆಲೋಚನೆ ಮಾಡಬೇಕು. ಆ ಮನುಷ್ಯ ಬದುಕಕ್ಕಾಗುತ್ತಾ? ಒಬ್ಬ ಸಾಮಾನ್ಯ ಮನುಷ್ಯ 32,000 ರೂಪಾಯಿ ಆದಾಯ ತೋರಿಸ್ಬೇಕು ಈ ವರ್ಷದಲ್ಲಿ ಅಂದಾಗ ಅವ್ರೇನು ಬದುಕಕ್ಕಾಗುತ್ತಾ? ಹೇಗ್ರಿ ಒಬ್ಬ ರಾಜ್ಯ ನಡೆಸುವಂಥ ಮುಖ್ಯಮಂತ್ರಿಗಳಾಗಿ ಅವರು ಕೇಳುವಂಥ ರೀತಿಗಳು, ಈ ಬಡವರಿಗೆ ಒಂದು ಒತ್ತಡ, ದಾಖಲಾತಿಗಳು, ಯಾವ ದಾಖಲಾತಿ ಒಂದು ಪೇಪರ್ ಒಯ್ದರೆ ಅವರು ಒಂದು ಆಧಾರ್ ಕಾರ್ಡ್ ಕೇಳ್ತಾರೆ, ವಾಸಸ್ಥಳ ಪತ್ರ ಕೇಳ್ತಾರೆ, ವೋಟರ್ ಐ ಡಿ ಕೇಳ್ತಾರೆ, ಹಲವಾರು ಪ್ರಶ್ನೆಗಳು. ಒಂದು ಫಿಟ್ ಮಾಡಿದರೆ ಆ ಸಿಸ್ಟಮೇ ತಗೊಂತಿಲ್ಲ. ಈ ಸಿಸ್ಟಮಲ್ಲೇ ಪ್ರಾಬ್ಲಮ್ ಇರುವಂಥದ್ದು. ಇವರೇನು, ಯಾಕಂದರೆ ಇಷ್ಟು ದಿನ ಕೊಟ್ಟಿದ್ದಾರೆ, ಅವರು ಮುಂದೆ ಕೊಡಬಾರ್ದು ಎಂಬುದು ಉದ್ದೇಶ ಬಹುಶಃ ಆಗಿರ್ಬೋದು. ಈ ದಾಖಲಾತಿ ಕೇಳೋದ್ರಿಂದ ಎಲ್ಲ ಫಲಾನುಭವಿಗಳಿಗೆ ಕಟ್ಟಾಗುವಂಥ ಬಹಳಷ್ಟು ಸಾಧ್ಯತೆ ಇದ್ದಾವೆ. ಈ ನಿರ್ಲಕ್ಷ್ಯ ವಹಿಸಿರುವಂಥ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತೀವಿ. ತಾವು ಹಿಂದಕ್ಕೆ ಏನು ಗ್ಯಾರಂಟಿಗಳ ಬಗ್ಗೆ ಗಮನ ಹರಿಸಿ ಗ್ಯಾರಂಟಿಗಳು ಕೊಟ್ಟಿರ್ತೀರಿ, ಅದು ಸಮಾನವಾಗಿ ಎಲ್ಲರಿಗೂ ಕೊಡುವಂಥ ರೀತಿಯಲ್ಲಿ ಆಗಬೇಕು ಎಂಬುದು ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಒಂದು ಮನವಿ. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಮುಖಂಡರುಗಳಾದ ಗೌಸ್ ಮೊಹಿನುದ್ದೀನ್, ನಜೀರ್ ಅಹಮದ್, ಮೈಮೊಹದ್, ಸೈಯದ್ ಇಫ್ರಾನ್, ಫರೀದುಲ್ಲಾ, ಸೈಯದ್ ನಜೀರ್, ಗೌಸ್ ಮೊಹಿನ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. KTB Jewel Palace, Gold, Diamond, Silver. Celebrate our anniversary with a shopping spree. Happy Independence Day. Independence Day special offers up to 52% off on VA in gold jewelries, up to 55% off on VA in silver ornaments. Visit KTB Jewel Palace, Udayanagar Station Road, Raichur. Sri Sai Yavara Putti Garam Masala. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ. ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ನಮ್ ರಾಯಚೂರ್ ಮಂದಿ ಏನನ್ನ ಮಿಸ್ ಮಾಡ್ಕೇಲಿ, ಆದ್ರೆ ಚಿತ್ ಪತ್ತ ಆಫರ್ಸ್ ಅಂದ್ರೆ ಯಾರ್ಯಾರು ಮಿಸ್ ಮಾಡ್ಕಂಗಿಲ್ಲ ನೋಡಪ್ಪ. ಕಿವಿ ಒಳಗೆ ಇಟ್ಕೊಳ್ಳೋ ವೈರ್ ಇಯರ್ಫೋನ್ ಬರೀ 20 ರೂಪಾಯಿಗೆ ಸಿಗಕ್ಕುಂತವ. ಎಲ್ಲಿ ಅಂತ ಹೇಳ್ತೀನಿ, ವಿಡಿಯೋ ಅಂದ್ರೆ ಮುಗ್ಯ ತನಕ ನೋಡ್ರಿ. ಮುಂಜಾನೆ ಜಲ್ದಿ ಎದ್ದು ಚಿತ್ ಪತ್ ರೆಡಿಯಾಗಿ ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರ್ ಒಳಗೆ ಓಪನ್ ಆಗಕ್ಕುಂತದ. ಇದೇ ಖುಷಿಗೆ ಇವರು ಚಿತ್ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ
ಜೊತೆಗೆ ವೈರ್ ಇಯರ್ಫೋನ್ ಕೊಡಕ್ ಕುಂತಾರ. ಇಷ್ಟೇ ಅಲ್ಲಪ್ಪ, ಇವ್ರ ಬಲ್ಲಿ ನೀವು 5G ಫೋನ್ ಯಾವನ ತಗೋರಿ, ಇದ್ರ ಮ್ಯಾಗ ನಿಮ್ಗೆ 10 ಗಿಫ್ಟ್ ಫ್ರೀ ಕೊಡಕ್ ಕುಂತಾರ ನೋಡ್ರಿ. ಗಿಫ್ಟ್ ಅಂದ್ರೆ ಒಂದಕ್ಕಿಂತ ಒಂದು ಮಸ್ತ್ ಅವ. ಕೀಪ್ಯಾಡ್ ಸೆಟ್ 4G ಫೋನ್ ಬರೀ 699 ರೂಪಾಯಿ ನೋಡಪ್ಪ. ಇದ್ರೊಳಗ್ ಸಿಗೋ ನಥಿಂಗ್ ಫೋನ್ ನೀವೇನ ತಗೊಂಡ್ರೆ 1500 ರೂಪಾಯಿ ಡಿಸ್ಕೌಂಟ್ ಜೊತೆಗೆ ಕ್ರೆಡಿಟ್ ಕಾರ್ಡ್ ಮ್ಯಾಗ 10% ಇನ್ಸ್ಟೆಂಟ್ ಕ್ಯಾಶ್ ಬಿ ಕೊಡಕ್ ಕುಂತಾರ. ಇಷ್ಟೇ ಅಲ್ಲಪ್ಪ, ಮೋಟೋ ಎಡ್ಜ್ 70 ಫ್ಯೂಷನ್ ನೀವೇನ ತಗೊಂಡ್ರೆ ಇದ್ರ ಜೊತೆಗೆ ನಿಮ್ಗ ಪವರ್ ಬ್ಯಾಂಕ್, ವಾಚ್, ಬಡ್ಸ್ ಫ್ರೀ ಕೊಡಕ್ ಕುಂತಾರ. ಇವ್ರ ಬಲ್ಲಿ ಫೋನ್ ಎಕ್ಸ್ಚೇಂಜ್, EMI ಆಫರ್ ಬಿ ಅದ್ ನೋಡಪ್ಪ. ನೀವೇನ 50,000 ಫೋನ್ ತಗೊಂಡ್ರೆ ಒಂದು ಬೆಡ್ ಬಿ ಫ್ರೀ ಕೊಡಕ್ ಕುಂತಾರ. ಇವ್ರ ಬಲ್ಲಿ ಇರೋ ಆಫರ್ ಹೇಳಿಕೆ ಅಂತ ಹೋದ್ರೆ ಇವತ್ತು ಮುಗಿಯೋದಿಲ್ಲ, ಇನ್ನ ಜಗ್ಗಿ ಆಫರ್ ಅವ್ ನೋಡಪ್ಪ. ಮತ್ತೆ ತಡ ಮಾಡಕ್ ಕುಂತ್ರಿ, ಇದೇ ಆಗಸ್ಟ್ 11ಕ್ಕ ಜಲ್ದಿ ಪೂಜಾರ ಮೊಬೈಲ್ ಶಾಪಿಗೆ ಬಂದ್ ಹೋಗ್ಬಿಡ್ರಿ. ಅಡ್ರೆಸ್ ನಮ್ ಗಾಂಧಿ ಚೌಕ್ ಹನುಮಾನ್ ದೇವಸ್ಥಾನ ಹಿಂದೆನೆ ಈ ಪೂಜಾರ ಮೊಬೈಲ್ಸ್ ಇರ್ತದ, ಹಂಗೆ ಒಂದ್ಸಲ ಬಂದ್ ಹೋಗ್ಬಿಡ್ರಿ. ಹಂಗೆ ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva Waterproofing Civil Works, Nanotechnology Zycosil Breathing Waterproofing Heat and Resistant Works, Swimming Pool, Waterproofing and Work, Cooling Tower, Injection Growing Work, Water Tank, Chemical Coating Work, Bathroom and Toilets, Top Terrace, Underground Basement, Suspense Joint, Brick Coba and Chip Coba. For more details, contact K. Vishwanath, cell number 720410196 97421 60081. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸೇವಾ ನಿವೃತ್ತಿ ಹೊಂದಿದ್ದರೂ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಆರ್ಥಿಕ ಸಲಹೆಗಾರನಾಗಿಸಿ ಆರ್ ನಾಗರಾಜ್ ಎಂಬುವರನ್ನು ಉದ್ದೇಶಪೂರ್ವಕವಾಗಿ ಒಬ್ಬ ವ್ಯಕ್ತಿಯನ್ನೇ ನೇಮಿಸಿಕೊಂಡು ದೊಡ್ಡ ಮಟ್ಟದ ಅಕ್ರಮಗಳ ನಡೆಸಲು ಕೆಲ ಅಧಿಕಾರಿಗಳು ಸಂಚು ಹೂಡಿದ್ದಾರೆ ಎಂದು ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ಅಧ್ಯಕ್ಷ ಶಿವಕುಮಾರ್ ಯಾದವ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2018ರಲ್ಲಿ ಆರ್ಥಿಕ ವಿಭಾಗದ ನಿರ್ದೇಶಕರಾಗಿದ್ದ ಆರ್ ನಾಗರಾಜ್ ನಿವೃತ್ತಿಗೆ 45 ದಿನ ಬಾಕಿ ಇರುವಾಗಲೇ 2 ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಇಂಧನ ಇಲಾಖೆ ಆದೇಶ ಹೊರಡಿಸಿತು. 2020ರಲ್ಲಿ ಹೊರಗುತ್ತಿಗೆ ಅವಧಿ ಪೂರ್ಣಗೊಂಡರೂ ಮತ್ತೆ 2 ವರ್ಷಗಳ ಅವಧಿಗೆ 2020 ಜುಲೈ 2ರಂದು ಅವಧಿ ವಿಸ್ತರಣೆ ಆದೇಶ ಹೊರಡಿಸಲಾಗಿದೆ. 2019ರಲ್ಲಿ ನಿವೃತ್ತಿಯಾಗಿರುವ ಹೊರಗುತ್ತಿಗೆ ಅಧಿಕಾರಿ ಹೆಚ್ಚುವರಿಯಾಗಿ ವಿದ್ಯುತ್ ಪ್ರಸರಣ ನಿಗಮ ಹಣಕಾಸು ನಿರ್ದೇಶಕರನ್ನಾಗಿ ನೇಮಿಸಲಾಗುತ್ತದೆ. ಈಗ ಮತ್ತೆ ಅವರನ್ನೇ ಮುಂದುವರಿಸಲು ಆರ್ ನಾಗರಾಜ್ ಅವರನ್ನು ಮುಂದುವರಿಸುವ ಪ್ರಸ್ತಾವನೆ ಸಲ್ಲಿಸಲಾಗುತ್ತದೆ. ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ನಿವೃತ್ತ ನೌಕರರ ಸೇವೆ ಪಡೆಯುವುದನ್ನು ರದ್ದುಗೊಳಿಸಿದ್ದರೂ ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ಮಾತ್ರ ನಿವೃತ್ತ ನೌಕರರ ಸೇವೆಯನ್ನು ಪಡೆಯಲಾಗುತ್ತಿದೆ. RTPS, YTPSಗಳಲ್ಲಿ ಹಾರು ಬೂದಿ ಕಲ್ಲಿದ್ದಲು ಅಕ್ರಮಗಳು ನಡೆಯುತ್ತಿದ್ದು ನಿಗಮ ವ್ಯವಸ್ಥಾಪಕರು ನಿವೃತ್ತ ಅಧಿಕಾರಿಗಳ ಮೂಲ ರಕ್ಷಣೆ ಮಾಡಿಕೊಳ್ಳುತ್ತಿರುವ ಸಂಶಯಗಳಿದ್ದು ಕೂಡಲೇ ನಿವೃತ್ತ ಅಧಿಕಾರಿಗಳನ್ನು ಸೇವೆಯಿಂದ ಬಿಡುಗಡೆಗೊಳಿಸಬೇಕು, ಹೊಸದಾಗಿ ನೇಮಕಾತಿ ಪ್ರಕ್ರಿಯೆ ನಡೆಸಬೇಕೆಂದರು. ಇಲ್ಲಿಗಲ್ ಆಗಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂತಾರೆ. ಆರ್ ನಾಗರಾಜ್ ನಿರ್ದೇಶಕರು ಆರ್ಥಿಕ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಬೆಂಗಳೂರು. ಇವರು 30/6/2018
2018ರಲ್ಲಿ ರಿಟೈರ್ಡ್ ಆಗ್ತಾರೆ. ಇವರು ರಿಟೈರ್ಡ್ ಆಗಕ್ಕಿಂತ ಮುಂಚೆನೆ ಒಂದು 45 ದಿವಸ ಮುಂಚೆನೆ ಅವರಿಗಾಗಿ ಮುಂಚಿತವಾಗಿ ದಿನಾಂಕ ನಿಗದಿ ಮಾಡಿ 2/7/2018 ಜಾರಿಗೆ ಬರುವಂತೆ 2 ವರ್ಷ ಅವಧಿಗೆ ಅವ್ರನ್ನ ಮುಂದುವರಿಯಲು ಗುತ್ತಿಗೆ ಆಧಾರದ ಮೇಲೆ ಮುಂದುವರಿಸ್ತಾರೆ. ಆ ಆದೇಶದ ಮೇಲೆ 2018 ವರ್ಷ 2 ವರ್ಷಗಳ ಗುತ್ತಿಗೆ ಆಧಾರದ ಮೇಲೆ 20 ತನಕ ಮುಗೀತದ. ಮತ್ತೆ 2020 16/6/20ರಂದು 2/7/2020 ಜಾರಿಗೆ ಬರುವಂತೆ ಮತ್ತು 2 ವರ್ಷದ ಅವಧಿಗೆ ಅವರ ಮುಂದುವರಿಸಲು ಅವಕಾಶ ಮಾಡಿಕೊಡ್ತಾರೆ. ಸೊ ಇದಾದ ನಂತರ ಅವರಿಗೆ ಕಂಟಿನ್ಯೂ ಆಗಿ 4 ವರ್ಷ ಆದ ನಂತರ ಈ ಸರ್ತಿ ಒಂದು ಕಾಲ್ಫಾರ್ಮ್ ಮಾಡೋಣ, ಯಾರ ಅದಕ್ಕೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಆಗ್ತಾರೆ ಅಂತಂದು ಒಂದು ಅಪಾಯಿಂಟ್ಮೆಂಟ್ ಡಿಸ್ಕ್ರಿಪ್ಷನ್ ಆಫ್ ಅವರ್ ಕಾಂಟ್ರಾಕ್ಟ್ ಬೇಸಿಸ್ ಫಾರ್ ದಿ ಪೋಸ್ಟ್ ಆಫ್ ಫೈನಾನ್ಸ್ ಡೈರೆಕ್ಟರ್ ಅಂತಂದು ಆ ಹುದ್ದೆಗೆ ಗುತ್ತಿಗೆ ಆಧಾರದ ಮೇಲೆ ಡೆಪ್ಯುಟೇಷನ್ ಆಧಾರದ ಮೇಲೆ ಅರ್ಜಿ ಕರೀತಾರೆ. ಅದಕ್ಕೆ 4 ಜನ ನೇಮಕಾತಿಗೆ ಅಪ್ಲೈ ಮಾಡಿರ್ತಾರೆ. ಡಾಕ್ಟರ್ ಪ್ರದೀಪ್, ತಾನಾಜಿ ರಾಥೋಡ್, ಗೋಪಾಲ್ ಕೃಷ್ಣ, ಮೊಹಮ್ಮದ್ ರಸೂಲ್ ಬೇಪಾರಿ. ಇವರು ನಿವೃತ್ತ IRS, PhD ಕಾಮರ್ಸ್, BCom, FCA, MBA ಈ ಥರ ಪದವಿ ಅವರು ಹೊಂದಿರ್ತಾರೆ. ಇಂಥ ವ್ಯಕ್ತಿಗಳನ್ನ ಬಿಟ್ಟು ಅವ್ರು ಯಾರು ಇದಕ್ಕೆ ಅಸಮಂಜಸವಾಗಿ ಆ ಹುದ್ದೆಗೆ ಅಲ್ಲ ಅಂತಂದು ಅದನ್ನು ನಿರ್ಣಯ ಮಾಡದೆ ಪೆಂಡಿಂಗ್ ಇಟ್ಟು ಮತ್ತೆ ಇದೇ ನಾಗರಾಜನ್ನ ಮತ್ತೆ ಮುಂದುವರಿಸಲು ಅವಕಾಶ ಮಾಡಿಕೊಡ್ತಾರೆ. ಜನವರಿ 1/24ರಂದು ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಟಿಪ್ಪಣಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಒಂದು ಇದು ಬರೀತಾರೆ. ಏನು ಯಾವುದೇ ನಿವೃತ್ತಿ ಅಧಿಕಾರಿ ಯಾವುದೇ ಇಲಾಖೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಆಗಲಿ ಸಂಬಂಧಪಟ್ಟ 34-35 ಇಲಾಖೆಗಳಲ್ಲಿ ರಿಟೈರ್ಡ್ ಆದವ್ರನ್ನ ತಗೊಂಡವ್ರನ್ನ ಇಮಿಡಿಯೇಟ್ ಆಗಿ ವಾಪಸ್ ಹಿಂಪಡಿಬೇಕು ಅವರ ಇದಂತ ತಂದು ಕೊಡದೆ ಅಲ್ಲಿ ಕೆಲ ಅಧಿಕಾರಿಗಳು ನಿವೃತ್ತಿಯವ್ರನ್ನ ತಗೊಂಡವ್ರನ್ನ ತೆಗೆದುಹಾಕ್ತಾರ. ಆದ್ರೆ ನಾಗರಾಜ್ ಅವ್ರನ್ನ ಮುಂದುವರ್ಸ್ಕೊಂಡೇ ಹೋಗ್ತಾರ. ಇದಕ್ಕೆ ಮೂಲ ಏನಂದ್ರೆ ಅಲ್ಲಿ ಇರ್ತಕ್ಕಂಥ MD ಈ ಹಿಂದೆ ಇವಾಗ ಇತ್ತೀಚೆಗೆ ಚೇಂಜ್ ಆಗ್ಯಾರ DK ಶಿವಕುಮಾರ್ ಆದೇಗಳಿಗೆ ಗೌರವ್ ಗುಪ್ತಾ ಅವರು MD ಹೆಸರಿಗೆ ಮಾತ್ರ ಇದ್ರು. ಎಲ್ಲ ಕಡತಗಳು ಈ FD ಇವನ ನಾಗರಾಜ್ ಮೂಲಕನೇ ಪ್ರತಿ ಒಂದು ಕಡತ ಅವನು ಸೈನ್ ಮಾಡಿದವರಿಗೆ ಮುಂದೆ ಹೋಗ್ಬೇಕು. ಅವ್ನು ರಬ್ಬರ್ ಸ್ಟ್ಯಾಂಪ್ ಇದ್ದಂಗೆ ಯಾರು ಗೌರವ ಗುಪ್ತಾ ಆ ರೀತಿಯಾಗಿ ಸತತ 6 ವರ್ಷಗಳು ಅದೇ ಕೆಲಸ ಮಾಡಿದ್ದಾರೆ. ಇಲ್ಲಿ ಮುಖ್ಯ ಇದಕ್ಕೆ ಕಾರಣ ಏನಂದ್ರೆ ಇಲ್ಲಿ ರಾಯಚೂರಿನಲ್ಲಿ RTPS ಅಂಡ್ YTPS ಇಲ್ಲಿ ಬರ್ತಕ್ಕಂಥ ಹಾರು ಬೂದಿ, ಬಾಂಡ್ಯಾಶ್ ಮತ್ತೆ ಕಲ್ಲಿದ್ದಲು ಇದರದೇ ಆದಂತ ಒಂದು ದೊಡ್ಡ ಮಾಫಿಯಾನೇ ಇದೆ, ಕಣ್ಣಿಗೆ ಕಾಣಲಾರ್ದಂಥದ್ದು. ಸೊ ಆ ಒಂದು ನಿಯಂತ್ರಣ ಅವನ ಕೈಯಾಗೆ ಏನೇ ಇರಲಿ ಇಲ್ಲಿಗೂ ಅವನ ಮೂಲಕನೇ ಇಲ್ಲಿ ED ಇದ್ರೂ ಬಿ ವೇಸ್ಟ್. ಸಂಬಂಧಪಟ್ಟ ಇಲಾಖೆಯ ಚೀಫ್ ಇಂಜಿನಿಯರ್ಗಳು ಸುಮ್ಮನೆ ವರದಿ ಕಾಟಾಚಾರಕ ಮಾಡಬೇಕು, ಕಳಿಸ್ಬೇಕು. ಅಲ್ಲಿ FDನೇ ನಾಗರಾಜ ಫೈನಲೈಸ್. ಸೊ ಈ ರೀತಿ ತನ್ನ ಒಂದು ಹತೋಟಿಯಲ್ಲಿ ಇಡೀ KPC ಹತೋಟಿಗೆ ಇಟ್ಕೊಂಡದಕ್ಕೆ ಪ್ರತಿಯೊಂದು ಅವನಿಗೆ ಬೇಕಿಲ್ಲ ಯಾವುದೋ ರಾಜಕೀಯ ವ್ಯಕ್ತಿಗಳದ್ದು ರೆಕಮೆಂಡ್ ಬಂತಪ್ಪ ಅಂದ್ರೆ ಅವರಿಗೆ ಏನು ಅವನ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿಲ್ಲ ಅಂದ್ರೆ ಅವನಿಗೆ ಒಂದು ಏಜೆನ್ಸಿ ಮಾಡಿ ಕೊಟ್ಬಿಡೋದು, ಫ್ಲೈ ಆಶ್ ಹೊಡೆಯೋದು, ಕಾಲ್ಡ್ ಆಶ್ ಹೊಡೆಯೋದು. ಇನ್ನೂ ಒಂದು ಮೂಲಗಳ ಪ್ರಕಾರ ಗೊತ್ತಾಗಿದ್ದು ನಾಗರಾಜು ಅವ್ರ ಮಗ ಒಂದು ಯಾವುದೋ ಕಲ್ಲಿದ್ದಲು ಕಂಪನಿ ಜೊತೆಗೆ ಟೈಅಪ್ ಮಾಡ್ಕೊಂಡು ಅವನು ಸಪ್ಲೈ ಮಾಡ್ತಾನಂತ ಸುದ್ದಿ. ಆದರೆ ನಿಖರವಾಗಿ ನಮಗ ನೋಡ್ತಾ ಇದ್ವಿ, ಸಿಕ್ಕಿತಪ್ಪ ಅಂದ್ರೆ ಅದ್ರದ್ದು ಸಹಿತ ನಾವು ಲೋಕಾಯುಕ್ತಿಗೆ ದೂರ ಮಾಡ್ಬೇಕಂತಂದು ಇದು ಮಾಡಿದ್ದಾರೆ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಇವಾಗ ನೂತನ ನಮ್ಮ ಮುಖ್ಯಮಂತ್ರಿಗಳು ನಿನ್ನೆಯಿಂದ ಅಧಿವೇಶನ ಸ್ಟಾರ್ಟ್ ಮಾಡ್ಕೊಂಡಾರ. ಈ ಒಂದು ತಮ್ಮ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮೂಲಕ ಅವರ ಸರ್ಕಾರಕ್ಕೆ ಗಮನಕ್ಕೆ ತಂದು ಇಮಿಡಿಯೇಟ್ ಆಗಿ ಇಂಥ ವ್ಯಕ್ತಿಯನ್ನ ವಜಾಗೊಳಿಸಿ ಸೂಕ್ತವಾದ ವ್ಯಕ್ತಿಯನ್ನ ಅಲ್ಲಿ ಆ KPCಯಲ್ಲಿ ನೇಮಕ ಮಾಡಬೇಕು. ಯಾಕಂದ್ರೆ ಇಂಥವ್ರು ಸರ್ಕಾರಕ್ಕೆ ಹಣ ಕೊಳ್ಳೆ ಹೊಡೆಯೋದ್ರಲ್ಲಿ ನಿಸ್ಸೀಮ. ಹಂಗಾಗಿ ಇವ್ರು ಇದ್ದಷ್ಟು ಪರಿಣಿತಿ ಅಂತಂದು ಅವರೇ ಉಲ್ಲೇಖ ಮಾಡ್ಯಾರ. ಶಾಂತರಸ ಅಂತಂದು ಅಂಡರ್ ಸೆಕ್ರೆಟರಿ ಏನ್ ಮಟ್ಟಕ್ಕೆ ಉತ್ತರ ಹೇಳ್ಯಾರಂದ್ರೆ ಇವರು ಅನುಭವಸ್ಥರಾದ, ಇವರಿಗೆ ಯಾವುದೇ ರೀತಿಯಿಂದ ಇಲ್ಲಿ ಕೆಲಸ ಮಾಡಲು ನಿಪುಣರಿದ್ದದಕ್ಕೆ ಇವರಿಗೆ ಮುಂದುವರಿಸಿದ್ರೆ ಒಳ್ಳೆಯದು ಅಂತಂದು ಅಷ್ಟು ಸ್ಪಷ್ಟವಾಗಿ ಒಂದು ಆದೇಶನೇ ಮಾಡಿ ಕೊಟ್ಬಿಟ್ಟಾರೆ. ಸೊ ಇಂಥ ಸಂದರ್ಭದಾಗ ಮೇಲ್ನೋಟಕ್ಕೆ ಕಾಣ್ತದ ಇವನು ಇದ್ದದಕ್ಕೆ ಕೈಪಡಿಸಿ ಮುಂದುವರಿಲಾರ್ದಂತ ಎಲ್ಲ ಕಳಪೆ ಮಟ್ಟದಾಗ ಎಲ್ಲ ರೀತಿಯಿಂದ ನಡೆದಿದೆ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಗಳು ತಮ್ಮ ಮೂಲಕ ಒತ್ತಾಯ ಪಡಿಸುವುದೇನೆಂದರೆ ಯಾವುದೇ ಕಾರಣಕ್ಕೆ ಅವನು ಮುಂದುವರಿಸಬಾರದು. ಇದು ದಿನಾಂಕ 6/6/2022ರಲ್ಲಿ MDನೇ ಬರೆದಿದ್ದಾರೆ ಪೊನ್ನುರಾಜ್ ಅವರು. ನಾಗರಾಜ್ ಅವರು ಕರ್ನಾಟಕ ವಿದ್ಯುತ್ ನಿಗಮ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸಿದ ಸದರಿ ಅವರ ಗುತ್ತಿಗೆ ಆಧಾರದ ಮೇಲೆ ಸೇವಾ ಅವಧಿಯ 22ಕ್ಕೆ ಮುಕ್ತಾಯಗೊಂಡಿದ್ದು ನಾಗರಾಜ್ ಆರ್ಥಿಕ ನಿರ್ದೇಶಕರು ಅವರ ನಿಗಮದ ಆರ್ಥಿಕ ವಿಷಯಗಳನ್ನು ನಿರ್ವಹಿಸುವ ಸಂಪೂರ್ಣ ಜ್ಞಾನ ಮತ್ತು ಅನುಭವಗಳನ್ನು ಹೊಂದಿದ್ದು ಅವುಗಳನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದು ಪ್ರಸ್ತುತ ಆರ್ಥಿಕ ನಿರ್ದೇಶಕರ ಹುದ್ದೆಗೆ ನೇಮಿಸಲು ನಿಗಮದಲ್ಲಿ ಅರ್ಹತೆ ಹೊಂದಿರುವ ಯಾವುದೇ ಅಧಿಕಾರಿಗಳು ಲಭ್ಯವಿಲ್ಲದ ಕಾರಣ ನಿಗಮದ ಹಿತದೃಷ್ಟಿಯಿಂದ ಸದರಿಯವರು
ಸೇವೆಯನ್ನು ಮತ್ತೊಂದು ವರ್ಷದ ಅವಧಿಗೆ ಮಾಡಿಕೊಡೋಣ ಅಂತಂತು. ಆವಾಗ ಮೋಸ್ಟ್ಲಿ ಅವರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ರು, ಅವರು ಒಂದು ಆದೇಶ ಮಾಡಿ ಕೊಟ್ಬಿಡ್ತಾರೆ, ಇವರು ಕಂಟಿನ್ಯೂ ಮುಂದಿನ ಆದೇಶ ಆಗುವವರೆಗೆ ಅವರೇ ಮುಂದುವರಿಲಿ ಅಂತಂದು ಈ ಮಟ್ಟಕ್ಕೆ ವ್ಯವಸ್ಥಿತವಾಗಿ ಕೆಪಿಸಿಯಿಂದ ನುಂಗಿ ನೂರಾಕುತ್ತಾರೆ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಸುರೇಶ್ ಮಡಿವಾಳ್, ರಾಜ್ ಸಾಬ್, ಕರುಣಾಕರ್ ರೆಡ್ಡಿ, ಪ್ರಕಾಶ್ ಇದ್ದರು. ನಗರದ ಕಿಲ್ಲೆ ಬೃಹನ್ಮಠದಲ್ಲಿ 102ನೇ ವರ್ಷದ ಶ್ರಾವಣ ಮಾಸದ ಅಂಗವಾಗಿ ಸಂತ ಶಿಶುನಾಳ ಶರೀಫರ ಜೀವನ ದರ್ಶನ ಪುರಾಣ ಪ್ರವಚನ ಕಾರ್ಯಕ್ರಮ ಆರಂಭಗೊಂಡಿತು. ಕಿಲ್ಲೆ ಬೃಹನ್ಮಠದ ಪೀಠಾಧಿಪತಿ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಚೇಗುಂಟ ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನದ ಧರ್ಮದರ್ಶಿ ಕ್ಷೀರಲಿಂಗೇಶ್ವರ ಶರಣರು, ಸುಲ್ತಾನ್ಪುರದ ಮರಡಿ ಸಂತ ಫಕೀರ್ ಸಾಹೇಬ್ ಶರಣರು ಹಾಗೂ ಏಕ್ ಮಿನಾರ್ ಮಸೀದಿ ಸಮಿತಿ ಅಧ್ಯಕ್ಷ ಅಬ್ದುಲ್ ಲತೀಫ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ ಜಯಣ್ಣ ಮಾತನಾಡಿ, ಧಾರ್ಮಿಕ ವಿಧಿವಿಧಾನಗಳ ಜತೆಗೆ ಭಾವೈಕ್ಯತೆ ಮತ್ತು ಜನರ ಹಿತಾಸಕ್ತಿಯನ್ನು ಕಾಪಾಡುವ ಕಾರ್ಯವನ್ನು ಮಠಗಳು ಮಾಡಬೇಕು. ಕಿಲ್ಲೆ ಬೃಹನ್ಮಠವು ಸೌಹಾರ್ದತೆ ಹಾಗೂ ಭಾವೈಕ್ಯತೆಯನ್ನು ಸಾರುವ ಸಾಮಾಜಿಕ ಕಾರ್ಯಗಳನ್ನು ನಡೆಸುತ್ತಿದೆ ಎಂದರು. ಕಿಲ್ಲೆ ಬೃಹನ್ಮಠದ ಪೀಠಾಧಿಪತಿ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಸಂತ ಶಿಶುನಾಳ ಶರೀಫರು ತಮ್ಮಲ್ಲಿ ಇದ್ದ ಆಧ್ಯಾತ್ಮಿಕ ಜ್ಞಾನವನ್ನು ಸಮಾಜಕ್ಕೆ ತೋರಿಸಿದ ಪವಾಡ ಪುರುಷರಾಗಿದ್ದರು. ಹಿಂದಿನ ಕಾಲದಲ್ಲಿ ಜನರ ನಡುವೆ ಪರಸ್ಪರ ಭಾವನೆಗಳನ್ನು ಅರಿತುಕೊಳ್ಳುವಂತಹ ಸಂಬಂಧವಿತ್ತು. ಇಂದಿನ ತಂತ್ರಜ್ಞಾನ ಯುಗದಲ್ಲೂ ಮನುಷ್ಯರ ನಡುವಿನ ಭಾವನಾತ್ಮಕ ಸಂಬಂಧವನ್ನು ಉಳಿಸಿಕೊಳ್ಳುವುದು ಅಗತ್ಯವಾಗಿದೆ ಎಂದರು. ಪುರಾಣ ಪ್ರವಚನದ ಮೊದಲ ದಿನವೇ 65% ಭಕ್ತರು ಮಠಕ್ಕೆ ಆಗಮಿಸಿರುವುದು ಸಂತಸ ತಂದಿದೆ ಎಂದು ಹೇಳಿದರು. ಚೇಗುಂಟ ಶ್ರೀ ಪಾರ್ವತಿ ಪರಮೇಶ್ವರ ದೇವಸ್ಥಾನದ ಧರ್ಮದರ್ಶಿ ಕ್ಷೀರಲಿಂಗೇಶ್ವರ ಶರಣರು ಮಾತನಾಡಿ, ಕಿಲ್ಲೆ ಬೃಹನ್ಮಠ ತಮ್ಮ ಜೀವನದ ದಾರಿದೀಪವಾಗಿದೆ. ಎಲ್ಲರೂ ಪುರಾಣ ಪುಣ್ಯಕಥೆಗಳನ್ನು ಆಲಿಸಿ ಸಂಸ್ಕಾರವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಸುಲ್ತಾನಪುರದ ಮರಡಿ ಸಂತ ಫಕೀರ ಸಾಹೇಬ್ ಶರಣರು ಮಾತನಾಡಿ, ಸಂತ ಶಿಶುನಾಳ ಶರೀಫರ ಜೀವನ ಚರಿತ್ರೆ ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಸಂದೇಶವನ್ನು ನೀಡುತ್ತದೆ. ಇಂತಹ ಪ್ರವಚನಗಳನ್ನು ಆಲಿಸುವ ಮೂಲಕ ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬೇಕೆಂದರು. ಏಕ್ ಮಿನಾರ್ ಮಸೀದಿ ಸಮಿತಿ ಅಧ್ಯಕ್ಷ ಅಬ್ದುಲ್ ಲತೀಫ್ ಮಾತನಾಡಿ, ಕಿಲ್ಲೆ ಬೃಹನ್ಮಠ ಮತ್ತು ಏಕ್ ಮಿನಾರ್ ಮಸೀದಿ ಎರಡೂ ಧಾರ್ಮಿಕ ಕೇಂದ್ರಗಳಾಗಿವೆ. ಪ್ರಾರ್ಥನೆಯ ವಿಧಾನ ಮತ್ತು ಹೆಸರುಗಳು ಬೇರೆ ಬೇರೆಯಾಗಿದ್ದರೂ ಎಲ್ಲರೂ ಭಗವಂತನನ್ನೇ ಪ್ರಾರ್ಥಿಸುತ್ತಾರೆ. ಎಲ್ಲರೂ ಧಾರ್ಮಿಕ ಕೇಂದ್ರಗಳು ಹಲವು ವರ್ಷಗಳಿಂದ ನಗರದಲ್ಲಿ ಸೌಹಾರ್ದತೆ ಮೂಡಿಸುವ ಕಾರ್ಯ ಮಾಡುತ್ತಿವೆ ಎಂದರು. ಎಸ್ಎಲ್ ಕೇಶವರೆಡ್ಡಿ ಮಾತನಾಡಿ, 1 ತಿಂಗಳ ಕಾಲ ನಡೆಯುವ ಶ್ರಾವಣ ಮಾಸದ ಪುರಾಣ ಪ್ರವಚನಕ್ಕೆ ಮಕ್ಕಳನ್ನು ಕರೆತರಬೇಕು. ಮೊಬೈಲ್ ಬಳಕೆಗೆ ಹೆಚ್ಚು ನೀಡುತ್ತಿರುವ ಮಕ್ಕಳಿಗೆ ಶಿಶುನಾಳ ಶರೀಫರ ಜೀವನ ಚರಿತ್ರೆ ಹಾಗೂ ಶರಣರ ವಿಚಾರಗಳನ್ನು ಪರಿಚಯಿಸುವ ಮೂಲಕ ಸಂಸ್ಕಾರ ಮತ್ತು ಪರಂಪರೆಯ ಅರಿವು ಮೂಡಿಸಬಹುದು ಎಂದರು. ಕಾರ್ಯಕ್ರಮದ ಆರಂಭದಲ್ಲಿ ವೀರಶೈವ ಜಂಗಮ ಪುರೋಹಿತ ಅರ್ಚಕರ ಸಂಘದ ಪದಾಧಿಕಾರಿಗಳು ಹಾಗೂ ಮಠದ ಶಿಷ್ಯವೃಂದದಿಂದ ವೇದಘೋಷ ನಡೆಯಿತು. ಮಠದ ಇತಿಹಾಸ ಸಾರುತ್ತಿರುವ ಭಕ್ತಿಗೀತೆಯನ್ನು ಹಿರಿಯ ಜ್ಯೋತಿಷಿ ವೇಮು ಪಂಪಾಪತಿ ಶಾಸ್ತ್ರಿಗಳು ನಾಡಂಗ ಮಠ ರಚಿಸಿದ್ದು ಅವರ ಮೊಮ್ಮಗಳು ಶ್ರೇಯಾನ್ವಿ ಹರಿಸ್ವಾಮಿ ಭರತನಾಟ್ಯ ಪ್ರದರ್ಶಿಸಿದರು. ಪ್ರವಚನಕಾರ ಹಾಗೂ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತ ವೇಮು ಸಿದ್ದರಾಮಯ್ಯ ಶಾಸ್ತ್ರಿಗಳು ಹಿರೇಮಠ ಸೋಮನಾಳ ಸಂತ ಶಿಶುನಾಳ ಶರೀಫರ ಪುರಾಣದ ಪೀಠಿಕೆಯನ್ನು ಪ್ರಸ್ತುತಪಡಿಸಿದರು. ಪುರಾಣ ವಚನಕಾರ ಸಂಗೀತ ವಿದ್ವಾನ್ ವೇಮು ಹುಚ್ಚಯ್ಯ ಗವಾಯಿಗಳು ಗಾಯನ ಪ್ರಸ್ತುತಪಡಿಸಿದರು. ಸ್ಥಳೀಯ ಕಲಾವಿದ ವೆಂಕಟೇಶ್ ಆಲ್ಕೋಸ್ಕರ್ ಕೊಳಲು ವಾದನ ನಡೆಸಿದರು. ರಾಘವೇಂದ್ರ ಶಾಪೂರ್ ತಬಲಾ ಸಾಥ್ ನೀಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಹಾಗೂ ವಿವಿಧ ಕ್ಷೇತ್ರಗಳ ಪ್ರಮುಖರನ್ನು ಮಠದ ವತಿಯಿಂದ ಸನ್ಮಾನಿಸಲಾಯಿತು. ಏಕ್ ಮಿನಾರ್ ಮಸೀದಿ ಸಮಿತಿ ವತಿಯಿಂದಲೂ ಮಠದ ಪೀಠಾಧಿಪತಿಯನ್ನು ಸನ್ಮಾನಿಸಲಾಯಿತು. ಮಹಾಪ್ರಸಾದ ಸೇವೆ ಸಲ್ಲಿಸಿದ ದಂಪತಿಗಳನ್ನು ಮಠ ವತಿಯಿಂದ ಗೌರವಿಸಲಾಯಿತು. ಕಾರ್ಯಕ್ರಮದ ಬಳಿಕ ನೂರಾರು ಭಕ್ತರು ಮಹಾಪ್ರಸಾದ ಸ್ವೀಕರಿಸಿದರು. ಮಠದ ಕಾರ್ಯದರ್ಶಿ ರೇಣುಕಾರಾಧ್ಯ ಸ್ವಾಮಿ, ಗುರುಪಾದಯ್ಯ ಆರೋಲಿ, ಸಂಗಮೇಶ್ವರ ಪ್ರಸಾದ್, ಶರಣಯ್ಯ ಸ್ವಾಮಿ, ಬಸವರಾಜ ಸ್ವಾಮಿ, ಸಂಗಯ್ಯ ಸ್ವಾಮಿ, ಶರಣಬಸವ ಸ್ವಾಮಿ, ಶಶಿಕುಮಾರ್ ಸ್ವಾಮಿ, ನಾಡಂಗ ಮಠ ನಾಗಯ್ಯ ಸ್ವಾಮಿ, ರಾಜಯ್ಯ ಸ್ವಾಮಿ ಸೇರಿದಂತೆ ಮಠದ ಶಿಷ್ಯವೃಂದ, ಪದಾಧಿಕಾರಿಗಳು ಹಾಗೂ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳ ಭಕ್ತರು ಉಪಸ್ಥಿತರಿದ್ದರು. 155 ವರ್ಷಗಳ ಆಭರಣ ಕರಕುಶಲ ಪರಂಪರೆ ಹೊಂದಿರುವ ಶ್ರೀ ಕೃಷ್ಣಯ್ಯ ಶೆಟ್ಟಿ ಗ್ರೂಪ್ ಆಫ್ ಜ್ಯುವೆಲರ್ಸ್ ವತಿಯಿಂದ 4 ದಿನಗಳ ವಿಶೇಷ ಆಭರಣ ಪ್ರದರ್ಶನ ರಾಯಚೂರಿನ ಹೋಟೆಲ್ ರಂಜಿತಾ ಪ್ಯಾಲೇಸ್ನಲ್ಲಿ ಶುಕ್ರವಾರ ಆರಂಭಗೊಂಡಿದ್ದು, ಪ್ರದರ್ಶನಕ್ಕೆ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಜಯ ರಾಜೇಶ್ವರಿ ಗೋಪಿಶೆಟ್ಟಿ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಪ್ರದರ್ಶನದಲ್ಲಿ ಶುದ್ಧ ಚಿನ್ನ, ಅಪರೂಪದ ರತ್ನಗಳು, ಮುತ್ತು, ಅಮೆಥಿಸ್ಟ್, ಪಚ್ಚೆ, ಮಾಣಿಕ್ಯ, ವೈಡೂರ್ಯ, ಸಿಟ್ರಿನ್ ಹಾಗೂ ವಜ್ರಗಳಿಂದ ರೂಪಿಸಲಾದ ವಿವಿಧ ವಿನ್ಯಾಸಗಳ ಆಭರಣಗಳನ್ನು ಪ್ರದರ್ಶಿಸಲಾಗುತ್ತಿದೆ. ಉತ್ತಮ ಗುಣಮಟ್ಟದ ಆಭರಣಗಳು ಇಲ್ಲಿ ಇರುವುದರಿಂದ ರಾಯಚೂರು ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಆಭರಣಗಳನ್ನು ವೀಕ್ಷಿಸಿ ಖರೀದಿಸಬಹುದಾಗಿದೆ. ಇದರಲ್ಲಿ ರಿಯಾಯಿತಿಯೂ ಸಿಗುತ್ತದೆ ಎಂದು ತಿಳಿಸಿದರು. 155 ವರ್ಷಗಳಿಂದ ಆಭರಣ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಕೃಷ್ಣಯ್ಯ ಶೆಟ್ಟಿ ಗ್ರೂಪ್ ಪರಂಪರೆಯ
ವಿನ್ಯಾಸಗಳ ಜತೆಗೆ ಆಧುನಿಕ ಶೈಲಿ ಆಭರಣಗಳನ್ನು ಪರಿಚಯಿಸುತ್ತಿದೆ. ರಾಯಚೂರಿನ ಗ್ರಾಹಕರಿಗಾಗಿ ಬೆಳ್ಳಿ ಆಭರಣಗಳ ಮೇಲೆ ಶೇಕಡ 2, ಚಿನ್ನದ ಆಭರಣಗಳ ಮೇಲೆ ಶೇಕಡ 4 ಹಾಗೂ ವಜ್ರದ ಆಭರಣಗಳ ಮೇಲೆ ಶೇಕಡ 6 ರಿಯಾಯಿತಿ ನೀಡಲಾಗುತ್ತಿದೆ ಎಂದರು. ಪ್ರದರ್ಶನದಲ್ಲಿ ಆಭರಣ ತಜ್ಞರಿಂದ ವೈಯಕ್ತಿಕ ಸಲಹೆ ಪಡೆಯುವ ಅವಕಾಶವೂ ಇದ್ದು, ವಿಶೇಷ ಸಂಗ್ರಹಗಳನ್ನು ಗ್ರಾಹಕರು ವೀಕ್ಷಿಸಬಹುದಾಗಿದೆ. ಕರೆದು ಇನ್ಸ್ಟಲೇಷನ್ ಮಾಡಿದ್ರು. ಭಾಳ ಒಳ್ಳೆ ಖುಷಿ ಆಯಿತು. ಇವತ್ತು ಶುಕ್ರವಾರ, ಶ್ರಾವಣ ಶುಕ್ರವಾರ, ಮೊದಲನೇ ಶುಕ್ರವಾರ, ಮತ್ತು ಇವತ್ತು ನಂದು ಹುಟ್ಟುಹಬ್ಬದೂ ಐತೆ. ಅದು ಭಾಳ ವಿಶೇಷ ಅನ್ನಿಸ್ತು ನನಗೆ. ಅದಕ್ಕೆ ಸರ್ ಕೇಳಿದ ತಕ್ಷಣ ಆಯ್ತು ರೀ ಅಂತ ಒಪ್ಕೊಂಡೆ. ಎಲ್ಲರೂ ತಮ್ಮ ಅಭಿಮಾನ ಸರ್ ಒಳ್ಳೆ ಯಾವಾಗಲೂ ಇರಲಿ ಇದೇ ರೀತಿ. ಈಗ ನಮ್ಮ ರಾಯಚೂರಲ್ಲಿ ರಂಜಿತಾ ಪ್ಯಾಲೇಸಲ್ಲಿ ಈಗ ಕೃಷ್ಣಯ್ಯ ಶೆಟ್ಟಿ ಅವ್ರದ್ದು ಒಂದು ಎಕ್ಸಿಬಿಷನ್ ಸೇಲ್ ನಡೀತಾ ಇದೆ. ಇದಕ್ಕೆ ಸೋಮವಾರ, ಇವತ್ತು 14ನೇ ತಾರೀಕಿಂದ ಸೋಮವಾರ ತನಕ ಅಂದರೆ 4 days ಇದೆ ಇದು ಕಾರ್ಯಕ್ರಮ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 8 ತನಕ ಇದೆ. ಮತ್ತು ಎಲ್ಲ ನಮ್ಮ ರಾಯಚೂರು ಬಾಂಧವರೆಲ್ಲರೂ ಬಂದು ಇಲ್ಲಿ ವಿಸಿಟ್ ಮಾಡಿ, ಇದು ಕೃಷ್ಣ ಶೆಟ್ಟಿ ಅವ್ರದ್ದು ನನಗೆ ಹಳೆಯದಿಂದನೂ ಇದು ನಾನು ಬೆಂಗಳೂರಲ್ಲಿನೂ ಅವ್ರ ಹತ್ರ ನಾನು ತೊಗೊಂಡೆ. ನಾನು ಭಾಳ ಒಳ್ಳೆ ಇದಿದೆ ಅವ್ರದ್ದೆಲ್ಲ, ನನಗೆ ಗೊತ್ತಿದೆ ಅವ್ರದ್ದು. ಅದಕ್ಕೆ ಎಲ್ಲರೂ ತೊಗೊಂಡು ನಮ್ಮ ರಾಯಚೂರಿಂದ ಬಂದಿದ್ದಕ್ಕೆ ಭಾಳ ಸಂತೋಷ ಸರ್, ನೀವು ರಾಯಚೂರಿಗೆ ಬಂದಿದ್ದಕ್ಕೆ. ಮತ್ತು ಎಲ್ಲರೂ ನಮ್ಮ ರಾಯಚೂರು ಎಲ್ಲರೂ ಬಂದು ರಾಯಚೂರು ಡಿಸ್ಟಿಕ್ಕಿಂದ ಎಲ್ಲರೂ ಹಳ್ಳಿಯಿಂದ ಆಯಿತು ಎಲ್ಲರೂ ಬಂದು ವಿಸಿಟ್ ಮಾಡಿ ಒಳ್ಳೆ ತೊಗೊಂಡು ಹೋಗ್ಬೇಕಂತೇಳಿ ಇದು ಮಾಡ್ತೀನಿ. ಬೆಳ್ಳಿಯಿಂದ ಎಷ್ಟು ಸರ್ ಬೆಳ್ಳಿದು 2% ಬೆಳ್ಳಿಯಿಂದ ಡಿಸ್ಕೌಂಟ್ ಇದೆ, 4% ಗೋಲ್ಡಿಂದ ಇದೆ, 6% ಡೈಮಂಡ್ಸ್ ಇದೆ. ಮತ್ತು ಎಲ್ಲ ಚೆನ್ನಾಗಾಗಲಿ ಸರ್, ಒಳ್ಳೇದಾಗಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ನಿಮ್ಮದು ಒಳ್ಳೆ ಬಂದಿದ್ದಕ್ಕೆ ನಮ್ಮ ರಾಯಚೂರಿಗೆ ಫಸ್ಟ್ ಟೈಮ್ ಸರ್ ಇದು ಆಗ್ತಾ ಇದ್ದೀನಿ. ಒಳ್ಳೆ ಇದು ಆಗ್ತಾ ಇದೆ, ಸಂಘಟನೆ ಆಗ್ತಾ ಇದೆ ಅಂತೇಳಿ ಮತ್ತೆ ನಮ್ಮ ಶಾಸಕರು ಮತ್ತು ಎಲ್ಲ ನಮ್ಮ ಜಿಲ್ಲಾ ಕಮಿಟಿ ಅವರೆಲ್ಲ ನನಗೆ ಮತ್ತೆ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆಲ್ಲ ಈ ಕುರಿತು ಶ್ರೀ ಕೃಷ್ಣಯ್ಯ ಶೆಟ್ಟಿ ಗ್ರೂಪ್ನ ಮಳಿಗೆ ಮುಖ್ಯಸ್ಥ ಸಂತೋಷ್ ಆರ್ ಮಾತನಾಡಿ, ರಾಯಚೂರಿನಲ್ಲಿ ಈ ಹಿಂದೆಯೂ ನಡೆದ ಆಭರಣ ಪ್ರದರ್ಶನಗಳಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಗ್ರಾಹಕರೊಂದಿಗೆ ಮತ್ತಷ್ಟು ಸಂಪರ್ಕ ಬೆಳೆಸುವ ಉದ್ದೇಶದಿಂದ ಪ್ರದರ್ಶನ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ನಮಸ್ಕಾರ ರಾಯಚೂರು ಜನರಿಗೆ. ನಾನು ಸಂತೋಷ್ ಅಂತ ಶ್ರೀ ಕೃಷ್ಣಯ್ಯ ಶೆಟ್ಟಿ ಗ್ರೂಪ್ ಆಫ್ ಜ್ಯುವೆಲ್ಲರ್ಸಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾವು ವರ್ಷ ಬರುವ ತರಹ ಈ ವರ್ಷವೂ ಎಕ್ಸಿಬಿಷನ್ ಇಲ್ಲಿ ರಾಯಚೂರಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಎಲ್ಲ ತರಹದ ವಜ್ರ ವೈಡೂರ್ಯಗಳನ್ನು ತಂದಿದ್ದೀವಿ. ಇನ್ ಗೋಲ್ಡಲ್ಲಿ ಸುಮಾರು ಕಲೆಕ್ಷನ್ ಇದೆ. ಆ್ಯಂಟಿಕ್ ಇಂದ ಹಿಡಿದು ಫಿಲಿಗ್ರಿ ಇಂದ ಹಿಡಿದು ರೆಡ್ ಆಕ್ಸೈಡ್ ಹಿಡಿದು ಎಲ್ಲ ಥರದ ಕಲೆಕ್ಷನ್ನು ಇದೆ. ನಿಮಗೆ ಈ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸರಿಯಾದ ಸೆಲೆಕ್ಷನ್ ಒಂದಿಗೆ ನಾವು ಬಂದಿದ್ದೀವಿ. ರಾಯಚೂರು ಜನರಿಗೆ ನಾವು ಮನವಿ ಮಾಡಿಕೊಂಡೆ ಏನಂದರೆ, ಬಂದು ಈ ಅನುಭವವನ್ನು ಪಡಿಸಿ ನಮ್ಮನ್ನು ಸಕ್ಸಸ್ ಮಾಡಬೇಕಂತ ವಿನಂತಿಸುತ್ತೇವೆ. ನಾವು ಈ ಆಭರಣಗಳ ಪ್ರದರ್ಶನ ಇವತ್ತರಿಂದ ಸೋಮವಾರ ತನಕ ಇಟ್ಟಿದ್ದೀವಿ. ತುಂಬ ಡಿಸ್ಕೌಂಟ್ ಆಫರಿಂಗ್ಸ್ ಕೂಡ ಕೊಡ್ತಾ ಇದ್ದೀವಿ. ಫ್ರಮ್ 2% to 6% ಡಿಸ್ಕೌಂಟ್ಸ್ ಇದೆ. ಒಳ್ಳೆ ಕಲೆಕ್ಷನ್ ಇದೆ. ಜನತೆಗೆ ಒಂದೇ ವಿನಂತಿ, ನಾವು ಎಲ್ಲರೂ ಬಂದು ಇಲ್ಲಿ ನಮ್ಮನ್ನು ಗ್ರ್ಯಾಂಡ್ ಸಕ್ಸಸ್ ಮಾಡಬೇಕಂತ. ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥ ತೇಜಸ್ ಕಲ್ರಾ ಸೇರಿದಂತೆ ಅನೇಕರಿದ್ದರು.
ರಾಯಚೂರು ಡಿಆರ್ ಡಿವೈಎಸ್ಪಿ ಆಗಿರುವ ಪರಮಾನಂದ ಗೌಡ್ಗೆ ಇವರನ್ನು ರಾಷ್ಟ್ರಪತಿ ಪದಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಸ್ವಾತಂತ್ರ್ಯೋತ್ಸವದಂದು ರಾಷ್ಟ್ರಪತಿಗಳು ಪದಕ ಪ್ರದಾನ ಮಾಡಲಿದ್ದಾರೆ. ಸೇವಾ ಅವಧಿಯಲ್ಲಿ ಪರಮಾನಂದ ಸಲ್ಲಿಸಿರುವ ಸೇವೆ ಪರಿಗಣಿಸಿ ಆಯ್ಕೆ ಮಾಡಲಾಗಿದೆ. ಎಸ್ಪಿ ಅರುಣಾಕ್ಷಗಿರಿ, ಹೆಚ್ಚುವರಿ ಎಸ್ಪಿ ಹರೀಶ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಅಭಿನಂದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆರೋಗ್ಯ ಇಲಾಖೆ ಹೊರಗುತ್ತಿಗೆ ನೌಕರರಿಗೆ ಬಾಕಿ ವೇತನ ಪಾವತಿ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಪ್ರತಿಭಟನೆ. ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ, ಜಿಲ್ಲಾಧ್ಯಕ್ಷರ ಅಧಿಕಾರ ಅವಧಿ 3 ವರ್ಷಕ್ಕೆ ಸೀಮಿತಗೊಳಿಸಲು ಅಣ್ಣಪ್ಪ ಮೇಟಿಗೌಡ ಒತ್ತಾಯ. ಗ್ಯಾರಂಟಿ ಯೋಜನೆ, ಸಾಮಾಜಿಕ ಭದ್ರತಾ ಯೋಜನೆ ಪರಿಷ್ಕರಣೆ ಹೆಸರಿನಲ್ಲಿ ಅರ್ಹರಿಗೆ ಅನ್ಯಾಯ. ಎಸ್ಡಿಪಿಐ ಮುಖಂಡ ಅಕ್ಬರ್ ಹುಸೇನ್ ನಾಗುಂಡಿ ಆರೋಪ. ಕರ್ನಾಟಕ ವಿದ್ಯುತ್ ನಿಗಮದಲ್ಲಿ ನಿವೃತ್ತಿ ಹೊಂದಿ 10 ವರ್ಷವಾದರೂ ಆರ್ ನಾಗೇಂದ್ರ ಮುಂದುವರಿಕೆ. ಅಕ್ರಮದ ಶಂಕೆ ಶಿವಕುಮಾರ್ ಯಾದವ್. ಕಿಲ್ಲೆ ಬೃಹನ್ಮಠದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಪ್ರವಚನ ಪ್ರಾರಂಭ. ಶ್ರೀ ಕೃಷ್ಣಯ್ಯ ಶೆಟ್ಟಿ ಗ್ರೂಪ್ ಆಫ್ ಜ್ಯುವೆಲರ್ಸ್ ವತಿಯಿಂದ ವಿಶೇಷ ಆಭರಣ ಪ್ರದರ್ಶನಕ್ಕೆ ಅದ್ದೂರಿಯ ಚಾಲನೆ. ಮತ್ತು ರಾಷ್ಟ್ರಪತಿ ಪದಕ ಪ್ರಶಸ್ತಿಗೆ ಡಿಆರ್ ಡಿವೈಎಸ್ಪಿ ಪರಮಾನಂದ ಆಯ್ಕೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಗೋಲ್ಡ್, ಡೈಮಂಡ್, ಸಿಲ್ವರ್. Celebrate our anniversary with a shopping spree. Happy Independence Day. Independence Day special offers up to 52% off on VA in gold jewelries, up to 55% off on VA in silver ornaments. Visit KTB Jewel Palace, Udayanagar Station Road, Raichur. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. ಸೀದಾ ಪೂಜಾರ ಮೊಬೈಲ್ ಶಾಪಿಗೆ ಬಂದೆ ನೋಡ್ರಿ. ಈ ಪೂಜಾರ ಮೊಬೈಲ್ ಶಾಪ್ ಇದೇ ತಿಂಗಳ 11ನೇ ತಾರೀಕು ಜಬರ್ದಸ್ತ್ ಆಗಿ ನಮ್ ರಾಯಚೂರೊಳಗೆ ಓಪನ್ ಆಗಕುಂತದ. ಇದೇ ಖುಷಿಗೆ ಇವರು ಚಿತ್ತ ಪತ್ತ ಆಫರ್ ಗಳು ತಂದ್ಬಿಟ್ಟಾರ ನೋಡಪ್ಪ. ಇದ್ರ ಓಪನಿಂಗ್ ದಿನ ಬರೋ ಫಸ್ಟ್ 100 ಮಂದಿ ಕಸ್ಟಮರ್ ಗೆ ಬರೀ 49 ರೂಪಾಯಿಗೆ ನೆಕ್ ಬ್ಯಾಂಡ್, 20 ರೂಪಾಯಿಗೆ ವೈರ್ ಇಯರ್ಫೋನ್ ಕೊಡಕ್ ಕುಂತಾರ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Sai Shiva waterproofing civil works, nanotechnology Zycosil breathing waterproofing heat and resistant. For more details contact K Vishwanath, cell number 72041019663. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.